ನಮಸ್ಕಾರ ಮಿತ್ರರೇ, ರಾಜಶೇಖರ್ ಖೇಡ್ಗಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಮೈದುಂಬೆ ಹರಿಯುತ್ತಿರುವ ಭೀಮೆಯ ತಟದಲ್ಲಿರುವ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ವಿರಕ್ತ ಮಠ ಸುಕ್ಷೇತ್ರ ಖೇಡ್ಗಿ ಗ್ರಾಮದ ವಿಶೇಷತೆಯನ್ನು ನಾನು ಇಂದು ತಮಗೆ ಪರಿಚಯಿಸ್ತಿದ್ದೇನೆ. ಮೊದಲಿಗೆ ಇದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಶ್ರೀಮಠದಲ್ಲಿರುವ ಲಿಂಗದ ಗುಡಿ. ಇಲ್ಲಿ ಸುಮಾರು 60ಕ್ಕೂ ಹೆಚ್ಚು ಲಿಂಗಗಳನ್ನು ಸ್ಥಾಪಿಸಿರುವುದನ್ನು ತಾವು ಕಾಣಬಹುದು. ಲಿಂಗದ ಗುಡಿಯು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕರ್ತೃಗದ್ದುಗೆಯ ಎದುರುಗಡೆ ಸ್ಥಾಪಿಸಲ್ಪಟ್ಟಿದೆ. ತಾವು ಒಳಗಡೆ ಇರ್ತಕ್ಕಂತಹ ಲಿಂಗಗಳನ್ನು ನೋಡಬಹುದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದು ನಮ್ಮ ಖೇಡ್ಗಿ ವಿರಕ್ತ ಮಠದ ಒಂದು ವಿಶೇಷವಾದ ಲಿಂಗದ ದೇವಸ್ಥಾನ ಅಂಥೇಳಿ ನಾವು ಕರೆಯಬಹುದು. ಈಗ ಸದ್ಯ ಶ್ರೀಮಠದಲ್ಲಿ ನಡೀತಿರುವ ಜಾತ್ರಾ ಕಾರ್ಯಕ್ರಮದ ಭವ್ಯ ವೇದಿಕೆಯನ್ನು ತಾವು ಕಾಣ್ತಾ ಇದ್ದೀರಿ. ಭವ್ಯ ವೇದಿಕೆಯ ಬಲಭಾಗದಲ್ಲಿ ಬಸವೇಶ್ವರರ ಒಂದು ಮೂರ್ತಿಯನ್ನು ತಾವು ಕಾಣ್ತಾ ಇದ್ದೀರಿ. ಹಾಗೆ ವೇದಿಕೆಯ ಮುಖ್ಯ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಾವು ಕಾಣ್ತಾ ಇದ್ದೀರಿ. ಅದರಲ್ಲಿ ವಿಶೇಷವಾಗಿ ಅಂದರೆ ಸುಮಾರು 5,001 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ಅಷ್ಟೊಂದು ಸಾಮಾನ್ಯವಾದ ಕಾರ್ಯಕ್ರಮವಲ್ಲ. 5,001 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ವಿಶೇಷ ಕಾರ್ಯಕ್ರಮ ಮತ್ತು 1,001 ಕುಂಭ ಮೆರವಣಿಗೆ ಕೂಡ ಸದರಿ ಜಾತ್ರಾ ಕಾರ್ಯಕ್ರಮದಲ್ಲಿ ಇರುತ್ತದೆ. ತಾವು ವೇದಿಕೆಯನ್ನು ನೋಡ್ತಾ ಇದ್ದೀರಿ. ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳ 60ನೇ ಷಷ್ಠಬ್ದಿ ಪೂರ್ತಿ ಸಮಾರಂಭ, ಶ್ರೀ ಬಸವ ಪುರಾಣ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಸಾಮೂಹಿಕ ವಿವಾಹಗಳು ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಸದರಿ ವೇದಿಕೆಯಲ್ಲಿ ಆಯೋಜಿಸಲಾಗಿದ್ದು, ಈ ಕಡೆ ತಾವು ನೋಡ್ತಿರೋದು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಸಾಕ್ಷಾತ್ ಅವರೇ ಬಂದು ಕೂತಿದ್ದಾರೇನೋ ಅನ್ನೋ ಹಾಗೆ ಬಹಳ ಸುಂದರವಾದ ಒಂದು ಕಲಾಕೃತಿಯನ್ನು ತಾವು ನೋಡ್ತಾ ಇದ್ದೀರಿ. ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಪಾದುಕೆಗಳು ಮತ್ತು ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಭವ್ಯ ಮೂರ್ತಿಯನ್ನು ತಾವು ಸದ್ಯದ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಬಹಳ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆ ಕಲಾಕಾರರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆನೆ. ಬಹಳ ಸುಂದರವಾದ ಇಂತಹ ಒಂದು ಮೂರ್ತಿಯನ್ನು ಪೂಜ್ಯ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಮೂರ್ತಿಯನ್ನು ಕೆತ್ತಿರ್ತಕ್ಕಂತಹ, ಶಿಲಾನ್ಯಾಸ ಮಾಡಿರ್ತಕ್ಕಂತಹ ಶಿಲಾನ್ಯಾಸಕರಿಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಡಿಮೆನೆ. ಇದು ತುಲಾಭಾರ ನಡೀತಕ್ಕಂತಹ ಒಂದು ವೇದಿಕೆ. ಇಲ್ಲಿ ಮೊದಲನೇ ದಿನ 12 ಡಿಸೆಂಬರ್ 2025 ಹುಬ್ಬಳ್ಳಿಯ ಪೂಜ್ಯರಿಗೆ ತುಲಾಭಾರವನ್ನು ಮಾಡಲಾಗಿತ್ತು. ಹಾಗೆ ಈಗ ಪ್ರತಿನಿತ್ಯವೂ ಕೂಡ ಶ್ರೀಮನ್ನಿರಂಜನ ಪ್ರಣಾಮ ಸ್ವರೂಪಿ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳಿಗೆ ಇಲ್ಲಿ ಸಾಯಂಕಾಲ ಮಹಾಪುರಾಣದ ನಂತರದಲ್ಲಿ ತುಲಾಭಾರ ಕಾರ್ಯಕ್ರಮ ನಡೀತದೆ ಮತ್ತು ಶ್ರೀಗಳಿಂದ ತುಲಾಭಾರವನ್ನು ನೆರವೇರಿಸಿರುವ ಭಕ್ತರಿಗೂ ಕೂಡ ವಿಶೇಷ ಆಶೀರ್ವಾದ ಕಾರ್ಯಕ್ರಮವು ಕೂಡ ಸದರಿ ವೇದಿಕೆಯಲ್ಲಿ ನಡೀತದೆ. ಇದು ಪ್ರತಿದಿನ ಸಾಯಂಕಾಲ ನಡೆಯುವ ಶ್ರೀ ಬಸವ ಪುರಾಣದ ವೇದಿಕೆ. ಹೀಗೆ ಖೇಡ್ಗಿ ಮಠದಲ್ಲಿ ಪ್ರತಿದಿನವೂ ಕೂಡ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಸಕಲ ಭಕ್ತರು ಭಾಗವಹಿಸಿ ಶ್ರೀ ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೋರಿಕೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು. ಧನ್ಯವಾದ.